ಸರ್, ನನ್ನ ಹೆಸರು ಗೀತಾ ಅಂತ. ನಾವು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸಿಂದ ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವ್ರ ಯೂಟ್ಯೂಬ್ ಚಾನಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದ್ರು. ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ನ ಕೊಟ್ಟಿದ್ದೀವಿ. ನಾನು ಬಂದ್ಬಿಟ್ಟು ಕಾನೂನು ಪರಿವೀಕ್ಷಣಾ ಅಧಿಕಾರಿ. ನಮ್ಮ ಇಲಾಖೆ ಬಂದ್ಬಿಟ್ಟು ದೇರ್ ಈಸ್ ಅ 5 ಡಿವಿಷನ್ ಇನ್ ಬ್ಯಾಂಗ್ಳೂರ್. ಅದರಲ್ಲಿ ನಮ್ಮ ಒಂದು ಡಿವಿಷನ್ ಬೆಂಗಳೂರು ಪಶ್ಚಿಮ ಆನೇಕಲ್ ವ್ಯಾಪ್ತಿಯಲ್ಲಿ ಇರುತ್ತದೆ. ಓಕೆನಾ? ಅಲ್ಲಿಂದ ನಾವು ಇಲ್ಲಿ ಡಿವಿಷನ್ಗೆ ಮಾತಾಡಿ, ಯಾಕಂದ್ರೆ ಅವರು ಅಲ್ಲಿ ಡಿಸ್ಕ್ಲೋಸ್ ಮಾಡಿರಲಿಲ್ಲ ಅವ್ರ ಅಡ್ರೆಸ್ ಈ ವ್ಯಾಪ್ತಿಗೆ ಬರುತ್ತೆ ಅಂತ ಮಾತಾಡಿ, ಕೇಂದ್ರ ಕಚೇರಿಗಳಿಂದ ಬ್ಯಾಂಗ್ಳೂರ್ನಲ್ಲಿ ಹೆಡ್ ಆಫೀಸ್ನಿಂದ ಎಲ್ಲ ಮಾತಾಡಿ, ಅರುಂಧತಿ ಮೇಡಮ್, ಆಶಾ ಮೇಡಮ್ ಅವರೆಲ್ಲ DCPO ಆಫೀಸರ್, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ಸ್ ಅವ್ರ ಹತ್ರ ಎಲ್ಲ ಮಾತಾಡಿ ಕೊನೆಗೆ ನನ್ನ ಕಡೆಯಿಂದ ಕಂಪ್ಲೇಂಟ್ನ ನಾವು ಕೊಟ್ಟಿರೋದು. ಇವಾಗ ನಮ್ಮ ಒಂದು ಗ್ರೂಪ್ ಒಂದು 5 ಡೇಸ್ನಿಂದ ಅವ್ರ ಕಾರಾ ಪೋರ್ಟಲ್ನಲ್ಲಿ ಇಲ್ಲೀಗಲ್ ಅಡಾಪ್ಷನ್ ಆಗಿದೆ. ಇಲ್ಲಿ ಕಾರಾ ಪೋರ್ಟಲ್ನಲ್ಲಿ ಅವ್ರು ಅಪ್ಲೋಡ್ ಮಾಡಿಲ್ಲ, ಸಾರಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆಸ್ ಪರ್ ದಿ JJ ಆಕ್ಟ್ 75 ಪ್ರಕಾರ 74 ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬೇಡ್ದು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆ್ಯಕ್ಷನ್ನ ತೊಗೊಂಡಿದ್ದೀವಿ. ಸೊ FIRನ ಲಾಡ್ಜ್ ಮಾಡಿದ್ದೀವಿ. ಸೊ ಇನ್ನು ಇತರೆ ಯಾವತ್ತೇ ಆಗಲಿ ಯಾರಾದರೂ ಮಗುನ ದತ್ತಕ್ಕೆ ತೊಗೊಂಡಿದ್ದೀರಾ ಅಂದ್ರೂ, ಇಲ್ಲ ಮಗುನ ಯಾವ ಕಡೆಯಿಂದ ಆದ್ರೂ ತೊಗೊಂಡಿದ್ದೀರಾ ಅಂತ ಇದ್ರೂ, ಸೊ ನೇರವಾಗಿ ಪೇರೆಂಟ್ಸ್ ಕಡೆಯಿಂದ ನೀವು ತೊಗೊಳೋದಕ್ಕೆ ಬರೋದಿಲ್ಲ, ಈವನ್ ಪೇರೆಂಟ್ಸ್ ಕೊಡೋದಕ್ಕೆ ಬರೋದಿಲ್ಲ. ಅದು ಇಲ್ಲೀಗಲೇ ಆಗುತ್ತೆ. ನಿಮಗೆ ಪೇರೆಂಟ್ಸ್ ಮಗುನ ಸಾಕೋದಕ್ಕೆ ಕೆಪಾಸಿಟಿ ಇಲ್ಲ ಅಂತ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ, ಅದಕ್ಕೆ ಬಂದು ಮಗುನ ಪ್ರೊಡ್ಯೂಸ್ ಮಾಡಬೇಕು. ನಾವು ನೋಡ್ಕೊಂತೀವಿ ಗೌರ್ಮೆಂಟ್ ಕಡೆಯಿಂದ. ಓಕೆನಾ? ಕಾನೂನು ಏನು ಹೇಳುತ್ತೆ ಅಂದ್ರೆ, ಸರ್, ಮಕ್ಕಳ ಕಲ್ಯಾಣ ಇಲಾಖೆಗೆ ಮುಂದೆ ಬಂದು ಮಗುನ ಅವರು ಇವಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆನ್ಲೈನ್ನಲ್ಲಿ ಇಟ್ ವಿಲ್ ಟೇಕ್ ಪ್ರೊಸೀಜರ್ ಇರುತ್ತೆ. ಅವ್ರ ಮನೆಗೆ ನಾವು ಭೇಟಿ ಮಾಡಿ ಅವ್ರದ್ದು ಸ್ಥಿತಿಗತಿ ಏನಿದೆ, ಅವ್ರದ್ದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ಇವತ್ತೇನೋ ಯೂಟ್ಯೂಬ್ನಿಂದ ನನಗೆ ಆಸ್ತಿ ಒಂದು ಆದಾಯ ಬರ್ತಿದೆ ಅಂತ ತೋರಿಸ್ಕೊಳಕ್ಕಾಗೋದಿಲ್ಲ. ಫೈನಾನ್ಷಿಯಲ್ ಸ್ಟೇಬಲ್ ಅನ್ನೋದು ಕರೆಕ್ಟಾಗಿರಬೇಕು ಯಾವತ್ತೂ. ಇವಾಗ ಮಗುಗೆ 8 ವರ್ಷ ಅಂತ ಇದ್ರೆ ಅದಕ್ಕೆ 20-30 ವರ್ಷ ಆಗೋವರೆಗೂ, 50 ವರ್ಷ ಆಗೋವರೆಗೂ ಇವರು ಕರೆಕ್ಟಾಗಿ ನೋಡ್ಕೊಂತಾರ, ಇವರು ಇಂಡಿಪೆಂಡೆಂಟಾ? ಇನ್ನೊಂದು ಸೋನುಗೌಡ ಅವರು ಈ ವಿಚಾರದಲ್ಲಿ ಅವರು ಅನ್ಮ್ಯಾರಿಡ್ ಆಗಿರ್ತಾರೆ. ಅವ್ರಿಗೆ ಏಜ್ ಬಂದ್ಬಿಟ್ಟು 23. ಆಸ್ ಪರ್ ದಿ ಸೆಕ್ಷನ್ 5 ಪ್ರಕಾರ ಈ ಏಜ್ನವರು 0 to 2 years ಇರೋ ಮಗುನ ಮಾತ್ರನೇ CWC ಇಂದ ತೊಗೊಳೋದಕ್ಕೆ ಬರುತ್ತೆ. ಅವರೇ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾವು ಮಗುನ ತೊಗೊಳ್ತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಓಕೆನಾ? ಸೊ ಅದಾದ್ಮೇಲೆ ಈ ಏಜ್ ಗ್ಯಾಪ್ ಅನ್ನೋದು 25 years ಇರಬೇಕು. ಯಾರು ದತ್ತು ತಗೊಳೋರೋ ಮಗುಗೂ ಮತ್ತು ದತ್ತು ಪಡೆಯೋವನ್ಗೂ 25 years ಗ್ಯಾಪ್ ಇರಬೇಕು. ಸೊ ಪ್ರೊಸೀಜರ್ ಇರುತ್ತೆ. ನಮಗೆ ಆನ್ಲೈನಲ್ಲಿ ರಿಜಿಸ್ಟರ್ ಆಗಿರಬೇಕು. ಹೇಗೆ ನಾವು ಬಂದು ಅವ್ರು ವೆರಿಫಿಕೇಶನ್ ಮಾಡ್ತೀವಿ. ಅದಾದ್ಮೇಲೆ ನಾವೇ 4 ಮಕ್ಕಳನ್ನ ಕೊಟ್ಟಿರ್ತೀವಿ. ಅವ್ರು ಅದರಿಂದನೇ ಪಡಿಬೇಕು ಹೊರತು ಯಾವತ್ತೇ ಆಗಲಿ, ಯಾರೇ ಆಗಲಿ, ಎಲ್ಲೇ ಆಗಲಿ ಮಗುನ ಎಲ್ಲೂ ಪಡೆಯಕ್ಕೆ ಹೋಗ್ಬೇಡ್ದಿ. ಇಲ್ಲಿ ಯಾವುದೇ ಎಲ್ಲೇ ನೀವು ಪಡೆದಿದ್ರು ನಾವು ಆಕ್ಷನ್ ತಗೊಂತೀವಿ. ಅರೆಸ್ಟ್ ಮಾಡಿದ್ದೀರಾ? ಈ ಮಗು ಪೇರೆಂಟ್ಸ್ ಇದಾರಲ್ಲ ಅವ್ರ ಮೇಲೆ ಏನು ಆಕ್ಷನ್ ಮೇಡಮ್? ಈಗ ಅವ್ರು ಹೇಳ್ತಾರೆ ದತ್ತು ಮುಂದೆ ತಗೊಳ್ತಿದ್ವಿ ನಾವು, ಇನ್ನ ಪ್ರೊಸೀಜರ್ ಆಗಿಲ್ಲ ಅಂತ ಹೇಳ್ತಾ ಇದ್ರು ಮೇಡಮ್. ವಿಡಿಯೋ ನಮ್ಮ ಹತ್ರ ಇದೆ ಸರ್. ನಾವು ಎವಿಡೆನ್ಸ್ ಇಲ್ದಿರ ನಾವೆಲ್ಲೂ ಬರೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.